ಪ್ರೋಟೀನ್ ಅಂದ ತಕ್ಷಣನೇ ನೂರಾರು ಪ್ರಶ್ನೆಗಳು ಗೊಂದಲಗಳು ಶುರುವಾಗತ್ತೆ ಅಲ್ವಾ? ಸರಿ, ಇವತ್ತಿನ ಈ ಚರ್ಚೆಯಲ್ಲಿ ಆ ಎಲ್ಲ ಗೊಂದಲಗಳನ್ನ ಬದಿಗಿಟ್ಟು ನಮ್ಮ ಆರೋಗ್ಯಕ್ಕೆ ಪ್ರೋಟೀನ್ ನಿಜಕ್ಕೂ ಯಾಕೆ ಬೇಕು, ಅದರ ಪಾತ್ರವೇನು ಅಂತ ಸರಳವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈಗ ನೋಡಿ, ಪ್ರೋಟೀನ್ ಅಂತ ಹೇಳಿದ ಕೂಡ್ಲೆ ನಮ್ಮ ಕಣ್ಣು ಮುಂದೆ ಬರೋದೇ ಯಾರು? ದೊಡ್ಡದಾಗಿ ಮಸಲ್ಸ್ ಬಿಲ್ಡ್ ಮಾಡಿರೋ ಬಾಡಿ ಬಿಲ್ಡರ್ಗಳು ಇಲ್ಲ ಜಿಮ್ಗೆ ಹೋಗೋರು ಅಲ್ವಾ? ಆದ್ರೆ ನಿಜವಾಗ್ಲೂ ಪ್ರೋಟೀನ್ ಅವರಿಗೆ ಮಾತ್ರನಾ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಬನ್ನಿ. ಇಲ್ ನೋಡಿ, ನಮ್ಮ ತಲೆಯಲ್ಲಿರೋ ದೊಡ್ಡ ತಪ್ಪು ಕಲ್ಪನೆಗೆ ಉತ್ತರ ಇಲ್ಲೇ ಇದೆ. ಪ್ರೋಟೀನ್ ಅಂದ್ರೆ ಬರೀ ಬಾಡಿ ಬಿಲ್ಡರ್ಗಳಿಗೆ ಮಾತ್ರ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಹಿಳೆಯರಿಗೆ, ಮಧ್ಯವಯಸ್ಸಿನವರಿಗೆ ಮತ್ತೆ ಮುಖ್ಯವಾಗಿ ಯಾರೆಲ್ಲ ತೂಕ ಇಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆಲ್ಲ ಇದು ತುಂಬಾನೇ ಮುಖ್ಯ. ಹಾಗಾದ್ರೆ ಬರೀ ಮಸಲ್ಸ್ ಬಿಲ್ಡ್ ಮಾಡೋದನ್ನ ಬಿಟ್ಟು ಪ್ರೋಟೀನ್ ನಮ್ಮ ದೇಹದಲ್ಲಿ ಇನ್ನೇನ್ ಕೆಲಸ ಮಾಡುತ್ತೆ, ಅದರ ನಿಜವಾದ ಕೆಲಸ ಏನು, ಪ್ರತಿದಿನ ನಮ್ಮ ದೇಹದಲ್ಲಿ ಅದರ ಪಾತ್ರ ಏನು ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ. ಇಲ್ಲಿರೋ ಪಾಯಿಂಟ್ಸ್ಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಪ್ರೋಟೀನ್ ನಮ್ಮ ದೇಹದ ಟಿಶ್ಯೂಗಳನ್ನ ಅಂದ್ರೆ ಅಂಗಾಂಶಗಳನ್ನ ರಿಪೇರಿ ಮಾಡತ್ತೆ, ಹೊಸದಾಗಿ ನಿರ್ಮಿಸತ್ತೆ, ನಮ್ಮ ಮಸಲ್ಸನ್ನ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದ ಎನ್ಸೈಮ್ಸ್ ಮತ್ತೆ ಹಾರ್ಮೋನ್ಸ್ಗಳ ರಚನೆಗೂ ಇದೇ ಬೇಕು. ಇದರ ಜೊತೆಗೆ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗೋಕೆ ಸಹಾಯ ಮಾಡಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿಡುತ್ತೆ. ಸರಿ, ಒಂದು ವೇಳೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆಯಾದ್ರೆ ಏನಾಗಬಹುದು ಯೋಚನೆ ಮಾಡಿದೀರಾ? ಪದೇ ಪದೇ ಹಸಿವಾಗೋಕೆ ಶುರುವಾಗುತ್ತೆ, ಕೂದ್ಲು ಜಾಸ್ತಿ ಉದುರುತ್ತೆ, ಸುಸ್ತು, ನಿಶ್ಶಕ್ತಿ ಅನ್ನೋದು ಕಾಮನ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ತೂಕ ಇಳಿಸೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ತಗೊಳ್ಳೋದು ತುಂಬಾನೇ ಮುಖ್ಯ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಸ್ಲೈಡಲ್ಲಿ ಹೇಳಿದ ಹಾಗೆ ಪ್ರೋಟೀನ್ ನಮ್ಮ ದೇಹವನ್ನ ರಕ್ಷಿಸುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಒಂದ್ ರೀತಿ ರಕ್ಷಾ ಕವಚ ಇದ್ದಂಗೆ. ಓಕೆ, ಪ್ರೋಟೀನ್ ಯಾಕೆ ಬೇಕು ಅಂತ ಈಗ ನಮಗೆ ಕ್ಲಿಯರ್ ಆಯ್ತು. ಆದ್ರೆ ಈ ಪ್ರೋಟೀನ್ ನಮಗೆ ಎಲ್ಲಿಂದ ಸಿಗುತ್ತೆ? ಸಸ್ಯಗಳಿಂದ ಸಿಗೋ ಪ್ರೋಟೀನ್ ಒಳ್ಳೇದಾ ಅಥವಾ ಪ್ರಾಣಿಗಳಿಂದ ಸಿಗೋದು ಒಳ್ಳೇದಾ? ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು, ನಾವು ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಈ ಟೇಬಲ್ ನೋಡಿ, ಎರಡೂ ತರದ ಪ್ರೋಟೀನ್ಗಳ ಪ್ಲಸ್ ಪಾಯಿಂಟ್ಸ್ ಏನು ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ. ಅನಿಮಲ್ ಪ್ರೋಟೀನ್ ಅಂದ್ರೆ ಪ್ರಾಣಿಜನ್ಯ ಪ್ರೋಟೀನಲ್ಲಿ ಕಂಪ್ಲೀಟ್ ಅಮೈನೋ ಆಸಿಡ್ ಪ್ರೊಫೈಲ್ ಇರುತ್ತೆ. ಆದ್ರೆ ಪ್ಲಾಂಟ್ ಪ್ರೋಟೀನ್ ಅಂದ್ರೆ ಸಸ್ಯಜನ್ಯ ಪ್ರೋಟೀನಲ್ಲಿ ಫೈಬರ್ ಮತ್ತೆ ಫೈಟೋಕೆಮಿಕಲ್ಸ್ ಅಂತ ಕರೆಯೋ ಆರೋಗ್ಯಕರ ಅಂಶಗಳು ಜಾಸ್ತಿ ಇರುತ್ತೆ. ಇದು ಲಾಂಗ್ ಟರ್ಮ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇಲ್ಲಿ ಎರಡು ಟೆಕ್ನಿಕಲ್ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಒಂದು, ಕಂಪ್ಲೀಟ್ ಪ್ರೋಟೀನ್ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲಾ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಒಂದೇ ಆಹಾರದಲ್ಲಿ ಸಿಗೋದು. ಉದಾಹರಣೆಗೆ ಆನಿಮಲ್ ಪ್ರೋಟೀನ್. ಇನ್ನೊಂದು, ಕಾಂಪ್ಲಿಮೆಂಟರಿ ಪ್ರೋಟೀನ್ ಅಂದ್ರೆ ಒಂದೊಂದರಲ್ಲಿ ಒಂದೊಂದು ಅಮೈನೋ ಆಸಿಡ್ಸ್ ಇರೋ ಎರಡು ಬೇರೆ ಬೇರೆ ಸಸ್ಯ ಆಧಾರಿತ ಆಹಾರಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಪ್ರೊಫೈಲ್ ಮಾಡ್ಕೊಳ್ಳೋದು. ಗೊತ್ತಾ, ಈ ಕಾಂಪ್ಲಿಮೆಂಟರಿ ಪ್ರೋಟೀನ್ ಅನ್ನೋ ಸೈನ್ಸ್ ಇದೆಯಲ್ಲ, ಅದು ನಮ್ಮ ಅಡಿಗೆ ಮನೆಯಲ್ಲಿ ಪ್ರತಿದಿನ ನಡೆಯೋ ಒಂದು ಮ್ಯಾಜಿಕ್. ಅನ್ನದ ಜೊತೆ ಬೇಳೆಸಾರು, ರೊಟ್ಟಿ ಜೊತೆ ಕಡ್ಲೆಕಾಳು, ಮತ್ತೆ ನಮ್ಮ ಫೇವ್ರೆಟ್ ಇಡ್ಲಿ ಜೊತೆ ಸಾಂಬಾರ್, ಇವೆಲ್ಲವೂ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್. ನೋಡಿ ಹೇಗೆ ನಾವು ಸಸ್ಯಜನ್ಯ ಪ್ರೋಟೀನ್ಗಳನ್ನೇ ಪರ್ಫೆಕ್ಟ್ ಆಗಿ ಕಂಬೈನ್ ಮಾಡ್ತೀವಿ ಅಂತ. ಇದ್ರಿಂದ ಏನ್ ಗೊತ್ತಾಗುತ್ತೆ? ನಮ್ಮ ಹಿರಿಯರು ನಮ್ಮ ಸಾಂಪ್ರದಾಯಿಕ ಅಡಿಗೆ ಪದ್ಧತಿ ಇದೆಯಲ್ಲ, ಅದು ನ್ಯೂಟ್ರಿಷನ್ ದೃಷ್ಟಿಯಿಂದ ಎಷ್ಟು ಸ್ಮಾರ್ಟ್ ಆಗಿದೆ ನೋಡಿ. ಅವ್ರಿಗೆ ಸೈನ್ಸ್ ಆವಾಗ್ಲೇ ಗೊತ್ತಿತ್ತೇನೋ ಅಲ್ವಾ? ಸರಿ, ಈಗ ಪ್ರೋಟೀನ್ನ ಇನ್ನೊಂದು ಸೂಪರ್ ಪವರ್ ಬಗ್ಗೆ ಮಾತಾಡೋಣ. ಅದೇ ಸೆಟೈಟಿ ಅಂದ್ರೆ ತೃಪ್ತಿ. ಹೊಟ್ಟೆ ತುಂಬಿದ ಹಾಗಾಗುತ್ತಲ್ಲ ಆ ಫೀಲಿಂಗ್. ಹಸಿವನ್ನು ಕಂಟ್ರೋಲ್ ಮಾಡೋಕೆ, ತೂಕವನ್ನ ಮ್ಯಾನೇಜ್ ಮಾಡೋಕೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಪ್ರೋಟೀನ್ ತಿಂದಾಗ ಯಾಕೆ ಹೊಟ್ಟೆ ಬೇಗ ತುಂಬಿದಾಗೆ ಆಗತ್ತೆ? ಸಿಂಪಲ್, ಇದು ನಮ್ಮ ಹೊಟ್ಟೆಯಿಂದ ಆಹಾರ ನಿಧಾನವಾಗಿ ಖಾಲಿಯಾಗೋ ಹಾಗೆ ನೋಡ್ಕೊಳ್ಳುತ್ತೆ. ಹಸಿವನ್ನು ಜಾಸ್ತಿ ಮಾಡೋ ಹಾರ್ಮೋನ್ಗಳನ್ನ ಕಡಿಮೆ ಮಾಡಿ ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗನ್ನ ಜಾಸ್ತಿ ಮಾಡುತ್ತೆ. ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ಬರೀ ಅನ್ನ ತಿಂದ್ರೆ ಏನಾಗತ್ತೆ? ಸ್ವಲ್ಪ ಹೊತ್ತಲ್ಲೇ ಮತ್ತೆ ಹಸಿವಾಗತ್ತೆ ಅಲ್ವಾ? ಅದೇ ಅನ್ನದ ಜೊತೆ ಸ್ವಲ್ಪ ಬೇಳೆಸಾರ ಹಾಕ್ಕೊಂಡು ತಿಂದ್ರೆ ಹೊಟ್ಟೆ ತುಂಬಾನೇ ಹೊತ್ತು ಫುಲ್ ಆಗಿರುತ್ತೆ. ಈ ಸ್ಲೈಡ್ ಅದನ್ನೇ ಹೇಳ್ತಾ ಇರೋದು. ಹಾಗಾದ್ರೆ ಇದ್ರಿಂದ ನಾವು ಕಲಿಯಬೇಕಾದ ಮುಖ್ಯವಾದ ವಿಷಯ ಏನು? ಪ್ರೋಟೀನ್ ನಮ್ಮ ಊಟದಲ್ಲಿದ್ರೆ ನಾವು ಸುಮ್ನೆ ಅತಿಯಾಗಿ ತಿನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಒಂದು ಕೀ ಫ್ಯಾಕ್ಟರ್. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದನ್ನ ನಮ್ಮ ದಿನನಿತ್ಯದ ಲೈಫ್ನಲ್ಲಿ, ನಮ್ಮ ಊಟದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರತಿ ಊಟದಲ್ಲೂ ನಾವು ಫಾಲೋ ಮಾಡ್ಬೋದಾದ ಕೆಲವು ಸಿಂಪಲ್ ಸ್ಟೆಪ್ಸ್ಗಳನ್ನ ಈಗ ನೋಡೋಣ. ಆದ್ರೆ ನಾವು ಪ್ರೋಟೀನ್ ವಿಷಯದಲ್ಲಿ ಸಾಮಾನ್ಯವಾಗಿ ಮಾಡೋ ಅತಿ ದೊಡ್ಡ ತಪ್ಪು ಯಾವುದು ಅಂತ ಗೊತ್ತಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಇದರ ಉತ್ತರ ಮುಂದಿನ ಸ್ಲೈಡ್ನಲ್ಲಿದೆ.
ನಾವೆಲ್ರೂ ಮಾಡೋ ಕಾಮನ್ ಮಿಸ್ಟೇಕ್ಸ್ ಇವೇ ನೋಡಿ. ಬೇಳೆ ಸಾರನ್ನ ಸ್ವಲ್ಪ ಸೈಡ್ ಡಿಶ್ ತರ ಯೂಸ್ ಮಾಡೋದು. ಬೆಳಗಿನ ತಿಂಡಿಯಲ್ಲಿ, ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ ಪ್ರೋಟೀನೇ ಇಲ್ದೇ ಇರೋ ಥರ ತಿನ್ನೋದು. ಮತ್ತೆ ಇದು ತುಂಬ ಮುಖ್ಯ, ಮನೆಯಲ್ಲಿ ಮಹಿಳೆಯರು ತಮ್ಗಿಂತ ಮನೆಯ ಬೇರೆಯವರಿಗೆ ಜಾಸ್ತಿ ಹಾಕಿ ತಾವೇ ಎಲ್ಲರಿಗಿಂತ ಕಡಿಮೆ ಪ್ರೋಟೀನ್ ತಿನ್ನೋದು. ಇವೆಲ್ಲ ನಾವು ಸರಿಪಡಿಸ್ಕೋಬೇಕಾದ ತಪ್ಪುಗಳು. ಹಾಗಾದ್ರೆ ಸರಿಯಾದ ಪ್ರಮಾಣ ಎಷ್ಟೋ? ಇದಕ್ಕೆ ಕೌಂಟ್ ಮಾಡೋದು, ತೂಕ ಮಾಡೋದು ಏನೂ ಬೇಡ. ಒಂದು ಸಿಂಪಲ್ ರೂಲ್ ಇದೆ. ಒಂದು ಅಂಗೈ ಗಾತ್ರದ ರೂಲ್. ಪ್ರತಿ ಊಟದಲ್ಲೂ ನಮ್ಮ ಅಂಗೈಯಷ್ಟು ಗಾತ್ರದ ಪ್ರೋಟೀನ್ ಇರೋ ಆಹಾರ, ಅಂದ್ರೆ ಅದು ಬೇಳೆ ಆಗಿರ್ಬೋದು, ಪನೀರು, ಮೊಟ್ಟೆ, ಚಿಕನ್ ಏನಾದ್ರೂ ಆಗಿರ್ಬೋದು, ಅಷ್ಟನ್ನಾದ್ರೂ ಸೇರಿಸ್ಕೋಬೇಕು. ವೆಜಿಟೇರಿಯನ್ ಆಗಿದ್ರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡೋದು ಹೇಗೆ? ಇಲ್ಲಿದೆ ನೋಡಿ ಕೆಲವು ಸಿಂಪಲ್ ಟಿಪ್ಸ್. ಸಲಾಡ್ ಮಾಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಹುರಿಗಡ್ಲೆ ಹಾಕಿ. ಊಟದ ಜೊತೆ 1 ಕಪ್ ಮೊಸರು ಇಟ್ಕೊಳ್ಳಿ. ಒಂದೇ ಬೇಳೆ ಬದಲು ಮಿಕ್ಸ್ಡ್ ದಾಲ್ ಬಳಸಿ. ಪಲ್ಯಗಳಿಗೆ ಸ್ವಲ್ಪ ಕಡ್ಲೆ ಬೀಜ ಅಥವಾ ಬೇರೆ ಸೀಡ್ಸ್ಗಳನ್ನ ಸೇರಿಸ್ಬೋದು. ಎಷ್ಟು ಸುಲಭ ನೋಡಿ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಕುಕಿಂಗ್ ಟಿಪ್. ಪ್ರೋಟೀನ್ ಇರೋ ಆಹಾರವನ್ನ ಯಾವಾಗ್ಲೂ ನಿಧಾನವಾಗಿ, ಸೌಮ್ಯವಾಗಿ ಬೇಯಿಸ್ಬೇಕು. ತುಂಬಾ ಹೈ ಫ್ಲೇಮಲ್ಲಿ ರಫ್ ಆಗಿ ಕುಕ್ ಮಾಡಬಾರ್ದು. ಯಾಕಂದ್ರೆ ಅತಿಯಾದ ಶಾಖದಿಂದ ಪ್ರೋಟೀನ್ ಕ್ವಾಲಿಟಿ ಹಾಳಾಗತ್ತೆ, ಮತ್ತೆ ಅದು ಜೀರ್ಣ ಆಗೋಕ್ಕೂ ಕಷ್ಟ ಆಗತ್ತೆ. ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರೂ ತಮಗೆ ತಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ಇವತ್ತು ಮಾಡೋ ಯಾವುದಾದ್ರೂ ಒಂದು ಊಟದಲ್ಲಿ ಪ್ರೋಟೀನ್ ಜಾಸ್ತಿ ಮಾಡೋಕೆ ಯಾವ ಒಂದು ಚಿಕ್ಕ ಬದಲಾವಣೆ ಮಾಡಬಹುದು? ಯೋಚನೆ ಮಾಡಿ ನೋಡಿ. ಈ ಒಂದು ಸಣ್ಣ ಹೆಜ್ಜೆ ಇದೆಯಲ್ಲ, ಇದೇ ಉತ್ತಮ ಆರೋಗ್ಯದ ಕಡೆಗೆ ಇಡೋ ಒಂದು ದೊಡ್ಡ ಹೆಜ್ಜೆ ಆಗ್ಬಹುದು.